ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾಕೃತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡೋದಾದರೆ ಒಬ್ಬರು ಕ್ಲೈಂಟು ಬ್ಲೌಸನ್ನು ಕೊಟ್ಟಿದ್ದಾರೆ. ಈ ರೀತಿ ಡಿಸೈನ್ ಬೇಕು ಅಂತ ಕೇಳಿದರು. ಸೊ ಅವರಿಗೆ ಆ ಒಂದು ಡಿಸೈನ್ ಬ್ಲೌಸನ್ನು ಸ್ಟಿಚ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಬ್ಯಾಕ್ ಪಾರ್ಟನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಲೆಂತ್ ಬಂದುಬಿಟ್ಟು 15, 14 ರೆಡಿ, 1 ಇಂಚ್ ಎಕ್ಸ್ಟ್ರಾ 15. ಮತ್ತು ಚೆಸ್ಟ್ ಬಂದುಬಿಟ್ಟು ಇವರಿಗೆ 43.25 ಇದೆ. ಅದರಲ್ಲಿ 4ನೆಯ ಒಂದು ಭಾಗ. ಫ್ರೆಂಡ್ಸ್, ಮತ್ತು ಇವರಿಗೆ ನೆಕ್ ಬಿಡ್ತು ಮತ್ತು ಶೋಲ್ಡರ್ ಬಂದುಬಿಟ್ಟು 8 ತೊಗೊಂಡಿದ್ದೀನಿ. ಇದು ಬೋಟ್ ನೆಕ್ ಆಗಿರುತ್ತೆ. ಸೊ ಸೇಮ್ ಅದೇ 8ನ್ನು ನಾನು ಹಾರ್ಮೋಲ್ ಡೌನಿಂಗು ಕೂಡ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದುಬಿಟ್ಟು ವೇಸ್ಟ್ 8 ಮುಕ್ಕಾಲಿದೆ. 8 ಮುಕ್ಕಾಲು ಪ್ಲಸ್ 1 ಇಂಚು ಡಾಟ್ಸ್ಗೋಸ್ಕರ ಮತ್ತು 2 ಇಂಚು 2 ಅಥವಾ 1.5 ಇಂಚು ನಾವು ಕಚ್ಚೆಗೋಸ್ಕರ ಬಿಟ್ಟಿದ್ದೀವಿ. ಮತ್ತು ನೆಕ್ ಬಿಡ್ತು ಬಂದುಬಿಟ್ಟು ಇವ್ರಿಗೆ 4.25 ತೊಗೊಂಡಿದ್ದೀನಿ. ಶೋಲ್ಡರ್ ಬಂದುಬಿಟ್ಟು 3.25. ನೆಕ್ ಶೇಪ್ ಬಂದು ವಿ ಶೇಪ್ ಮಾಡ್ಕೊಂಡಿದ್ದೀನಿ. ನಿಮಗೆ ಫುಲ್ ಸ್ಟ್ರೈಟ್ ಕಟ್ಟಬೇಕು ಅಂದರೆ ಲೈನ್ ಮೇಲೇ ಕಟ್ ಮಾಡ್ಕೋಬೋದು. ಇಲ್ಲ ಸ್ವಲ್ಪ ನಮಗೆ ಶೇಪ್ ಬೇಕು ಅಂದರೆ ಸ್ವಲ್ಪ ಆ ರೀತಿ ಸೈಡ್ಗೆ ನಾವೇನು ವಿ ಶೇಪ್ ಸ್ಟ್ರೈಟ್ ಲೈನ್ ಹಾಕಿರ್ತೀವಲ್ಲ, ಸ್ವಲ್ಪ ಹಾಗೆ ಲೈಟಾಗಿ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೋಬೋದು. ಸೊ ಲೈನಿಂಗ್ ಕ್ಲಾತನ್ನು ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಮೈನ್ ಕ್ಲಾತ್ ಮೇಲೆ ಆ ಲೈನಿಂಗ್ ಕ್ಲಾತನ್ನು ಅಳತೆ ಮಾಡಿ ಕಟ್ ಮಾಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಫಸ್ಟಿಗೆ ಬಾರ್ಡ್ರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ. ಅದು ಮೇಲೆ ಪಟ್ಟಿ ಕೊಡೋದಕ್ಕೋಸ್ಕರ. ಇವಾಗ ಸೇಮ್ ನಾವು ಲೈನಿಂಗ್ ಯಾವ ರೀತಿ ಇದೆ ಅದೇ ಥರ ಸ್ವಲ್ಪ ಮೈನ್ ಕ್ಲಾತನ್ನು ಸ್ವಲ್ಪ 1/2 ಇಂಚ್ 1 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ. ಮೈನ್ ಕ್ಲಾತನ್ನು ಲೈನಿಂಗಿಗಿಂತ 1/2 ಇಂಚ್ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನಾವು ಯಾವಾಗಲೂ ಲೈನಿಂಗಿಗಿಂತ ಮೈನ್ ಕ್ಲಾತನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇವಾಗ ಬ್ಯಾಕ್ ಪಾರ್ಟು ರೆಡಿ ಇದೆ. ಇವಾಗ ಸ್ಟಿಚಿಂಗ್ ಮಾಡ್ಕೊಳ್ಳೋದನ್ನ ನೋಡ್ಕೊಳ್ಳೋಣ. ಫಸ್ಟಿಗೆ ನಾನು ಕ್ಯಾನ್ವಸ್ ತೊಗೊಂಡಿದ್ದೀನಿ, ಲೈನಿಂಗ್ ತೊಗೊಂಡಿದ್ದೀನಿ, ಮತ್ತು ನಾವು ಫಸ್ಟಿಗೆ ಎಕ್ಸ್ಟ್ರಾ ಬಾರ್ಡ್ರನ್ನ ಕಟ್ ಮಾಡಿದ್ವಲ್ಲ ಆ ಬಾರ್ಡ್ರನ್ನ ತೊಗೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಐರನ್ ಮಾಡಿಕೊಂಡು ಬರೋಣ. ಐರನ್ ಮಾಡಿಕೊಂಡು ಫಸ್ಟಿಗೆ ಲೈನಿಂಗ್ ಮೇಲೆ ನಾನು ಕ್ಯಾನ್ವಸ್ನ ಇಟ್ಕೊಂಡು ಐರನ್ ಮಾಡಿದ್ದೀನಿ. ನೋಡಿ, ಬಾರ್ಡ್ರನ್ನು ಸಹ ಸಪ್ರೇಟಾಗಿ ಐರನ್ ಅಂತೂ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಏನು ಮೆಜರ್ಮೆಂಟಲ್ಲಿ ತೊಗೋಬೇಕು ಅಂತ ಹೇಳಿದರೆ, ನಾವು ಫಸ್ಟಿಗೆ ಅಲ್ಲಿ ನಾವು ನೆಕ್ ಬಿಡ್ತು ಮತ್ತು ಶೋಲ್ಡರು 8 ತೊಗೊಂಡಿದ್ವಲ್ಲ, ಅದಕ್ಕೆ ಡಬಲ್ ತೊಗೋಬೇಕು. ಸೊ 8 × 16 ಆಗುತ್ತೆ. 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನಿಮ್ಮ ಒಂದು ಕ್ಲಾತ್ಗೆ ನೀವು ಎಷ್ಟು ನಾವು ನೆಕ್ ಬಿಡ್ತು ಮತ್ತು ಶೋಲ್ಡರ್ ಬಿಡ್ತನ್ನು ತೊಗೊಂಡಿರ್ತೀವಿ ಅಷ್ಟು ತೊಗೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಮತ್ತು ಬಿಡ್ತು ಬಂದುಬಿಟ್ಟು ಇಲ್ಲಿ ನಾನು 4 ತೊಗೊಂಡಿದ್ದೀನಿ. 1 ಇಂಚು ಸ್ಟಿಚಿಂಗ್ ಹೋಗುತ್ತೆ, 3 ಇಂಚು ರೆಡಿ ಇರುತ್ತೆ. ನೀವು ನಿಮ್ಮ ಒಂದು ಇಷ್ಟದ ಪ್ರಕಾರ ತೊಗೋಬೋದು, ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸೇಮ್ ತೊಗೊಳ್ತೀನಿ ಅಂದರೆ ತೊಗೋಬೋದು, 1/2 ಇಂಚು ಕಡಿಮೆ ತೊಗೋಬೋದು. ಈ ಥರ ಅಟ್ಯಾಚ್ ಮಾಡಿಕೊಂಡು ಯಾವ ರೀತಿ ನಾವು ಟರ್ನ್ ಮಾಡಿಕೊಂಡು ಫಿನಿಶಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಸೊ ಫ್ರೆಂಡ್ಸ್, ಇದು ನನ್ನ ಒಂದು ಮೆಥಡು. ನಾನು ಈ ರೀತಿ ಮಾಡ್ತಿದ್ದೀನಿ. ಇನ್ನೂ ಸ್ವಲ್ಪ ಪಟ್ಟಿ ಚಿಕ್ಕದಿದ್ದರೆ ನೀಡಲ್ ಮತ್ತು ಥ್ರೆಡ್ನ ಸಹಾಯದಿಂದ ಮಾಡ್ಬೋದು. ನಾನಿವಾಗ ಇದು ಸ್ವಲ್ಪ ಅಗಲ ಇರೋದ್ರಿಂದ ನಾನು ಹಾಗೆ ಕೈಯಲ್ಲೇ ಟರ್ನ್ ಮಾಡ್ಕೊಂಡ್ಬಿಡ್ತೀನಿ. ಈಸಿಯಾಗಿ ಬರ್ತಾಯಿದೆ, ಸ್ಮೂತಾಗಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೆ ಈ ರೀತಿ ಬಂದರೆ ನೀವು ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀಡಲ್ ಮತ್ತು ದಾರದ ಸಹಾಯದಿಂದ ಟರ್ನ್ ಮಾಡ್ಕೋಬೋದು. ನಾವು ಡೋರಿ ಎಲ್ಲ ಟರ್ನ್ ಮಾಡ್ತೀವಲ್ಲ ಅದೇ ರೀತಿ. ನೋಡಿ, ನನಗೆ ಇಲ್ಲಿ ಇದೇ ರೀತಿ ಈಸಿಯಾಗಿ ಬಂತು. ಸೊ ನಾನು ಈ ಥರ ಮಾಡಿಕೊಂಡೆ. ನಿಮಗೆ ಯಾವ ಥರ ಈಸಿ ಇರುತ್ತೆ ಆ ಥರ ಟರ್ನ್ ಮಾಡ್ಕೋಬೋದು. ಫ್ರೆಂಡ್ಸ್, ಇದು ಫುಲ್ಲು ಫಿನಿಶಿಂಗ್ ಮಾಡಿಕೊಂಡು ಇದನ್ನು ಫುಲ್ ಫಿನಿಶಿಂಗ್ ಆಯಿತು. ಇವಾಗ ಸೈಡ್ಗೆ ಇಟ್ಕೊಂಡು ನೆಕ್ಕನ್ನು ಯಾವ ರೀತಿ ಬ್ಲೌಸ್ ಬ್ಯಾಕ್ ಯಾವ ರೀತಿ ಫಿನಿಶಿಂಗ್ ಮಾಡೋದು ಸಿಂಪಲ್ಲಾಗಿ ಈಸಿಯಾಗಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಕ್ಯಾನ್ವಸ್ ಏನೂ ಯೂಸ್ ಮಾಡ್ತಿಲ್ಲ. ಜಸ್ಟ್ ಮೈನ್ ಫ್ಯಾಬ್ರಿಕ್ಕು ಲೈನಿಂಗು ಅಷ್ಟೇ. ಸಿಂಪಲ್ಲಾಗಿ ಯಾವ ರೀತಿ ಸ್ಟಿಚ್ ಮಾಡ್ಕೊಬೇಕು ಅಂತ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ಮೈನ್ ಫ್ಯಾಬ್ರಿಕ್ ನಾನು ಸೀದಾ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೇಲೆ ಲೈನಿಂಗ್ ಇಟ್ಕೊಂಡಿದ್ದೀನಿ. ಸೊ ಉಲ್ಟಾ ಸೀದಾ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಒಂದೊಂದು ಪಿನ್ನನ್ನು ಹಾಕ್ಕೊಳ್ಳೋಣ ಈ ಥರ ಸೆಕ್ಯೂರ್ಗೋಸ್ಕರ. ಮತ್ತು ಪಿನ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡಾದಮೇಲೆ ಸ್ಟಿಚ್ ಮಾಡ್ಕೊಳ್ಳೋಣ. ನೆಕ್ನ ಒಂದು 1/4 ಇಂಚ್ ಗ್ಯಾಪ್ಗೆ ನಾವು ಸ್ಟಿಚ್ಚನ್ನ ಸ್ಟಾರ್ಟಿಂಗ್ ಯಾವ ರೀತಿ ನಾವು ಸ್ಟಾರ್ಟ್ ಮಾಡ್ತೀವಿ ಸ್ಟಿಚ್ಚು ಅದೇ ಒಂದು ಅಳತೆಯಲ್ಲಿ ನಾವು ಸ್ಟಿಚ್ ಮಾಡ್ಕೊಂಬರ್ಬೇಕು. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಮಾಡಿದರೆ ಫಿನಿಶಿಂಗ್ ಸರಿಯಾಗಲ್ಲ. ಮತ್ತು ಫ್ರೆಂಡ್ಸ್, ಇಲ್ಲಿ ವಿ ಶೇಪ್ನ ಕೊಟ್ಟಿದ್ವಲ್ಲ, ಅಲ್ಲಿ ಕರೆಕ್ಟಾಗಿ ಪಾಯಿಂಟ್ಗೆ ಬಂದು ನೀಡಲ್ನ ಟೆನ್ಷನ್ನ ಮೇಲೆ ತೆಗೆದು ನೀಡಲ್ ಒಳಗಡೆನೇ ಇರಬೇಕು. ನೀಟಾಗಿ ಟರ್ನ್ ಮಾಡಿಕೊಂಡು ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನೆಕ್ನ ಒಂದು ಪೀಸನ್ನು ಕಟ್ ಮಾಡಿಕೊಂಡು ನಾವು ಪಿನ್ಸ್ ಹಾಕಿರ್ತೀವಲ್ಲ ಅದನ್ನೆಲ್ಲ ರಿಮೂವ್ ಮಾಡಿಕೊಂಡು ಜಸ್ಟ್ ನಾವು ಕಟ್ಸ್ನ ಕೊಟ್ಕೊಳ್ಳೋಣ ಈ ರೀತಿ. ಫ್ರೆಂಡ್ಸ್, ಇಲ್ಲಿ ನಾನು ನೋಡಿ, ಅಲ್ಲಿ ವಿ ಶೇಪ್ ಇದೆ ಅಲ್ವಾ, ಅಲ್ಲಿ ತುಂಬಾ ಕೇರ್ಫುಲ್ಲಾಗಿ ಕಟ್ಟನ್ನು ಮಾಡಬೇಕು. ಇಲ್ಲಾಂದರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನೋಡಿ, ಇವಾಗ ನಾನು ಕಟ್ಸನ್ನು ಕೊಟ್ಬಿಟ್ಟು ವಾಪಸ್ಸು ಇನ್ನೊಂದು ಸ್ಟಿಚ್ ಕಿನರಿ ಸ್ಟಿಚ್ಚು ನಾವು ಲೈನಿಂಗಿಗೆ ಅಷ್ಟೇ ಹಾಕ್ತಾಯಿದ್ದೀವಿ, ಮೈನ್ ಫ್ಯಾಬ್ರಿಕ್ಗೆ ಹಾಕ್ತಾಯಿಲ್ಲ. ಆ ಕೂಳೆ ಇದೆ ಅಲ್ವಾ, ನಾವು ಸ್ಟಾರ್ಟಿಂಗಲ್ಲಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ವಲ್ಲ ಆ ಕೂಳೆ ಬಂದುಬಿಟ್ಟು ಲೈನಿಂಗ್ ಸೈಡ್ಗೆ ಇರಬೇಕು. ಲೈನಿಂಗ್ ಸೈಡ್ಗೆ ಇಟ್ಕೊಂಡು ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಹೇಳಿದ್ನಲ್ವ ವಿ ಶೇಪ್ ಹತ್ರ ಯಾವ ರೀತಿ ಕಟ್ಟನ್ನು ಮಾಡಬೇಕು ಅಂತ ಇನ್ನೂ ಸ್ವಲ್ಪ ಕ್ಲೀನಾಗಿ ಮಾಡ್ತೀನಿ. ನಾನು ಕಟ್ ಮಾಡಿದ್ದು ಕರೆಕ್ಟಾಗಿ ಕಟ್ ಆಗಿಲ್ಲ, ನಿಮಗೂ ಕೂಡ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ.
ಝೂಮ್ ಮಾಡಿ ನೀಟಾಗಿ ತೋರಿಸ್ತಿದ್ದೀನಿ. ಜಸ್ಟ್ ನಾವು ವಿ ಶೇಪ್ ಇದೆ ಅಲ್ವಾ, ಅಲ್ಲಿ ಕರೆಕ್ಟಾಗಿ ಕಟ್ ಮಾಡಬೇಕು. ಆವಾಗ ನಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫ್ರೆಂಡ್ಸ್ ನೋಡ್ತಿದ್ದೀರಲ್ವಾ, ಕ್ಲಿಯರಾಗಿ ನಿಧಾನಕ್ಕೆ ತೋರಿಸ್ತಿದ್ದೀನಿ. ಅಲ್ಲಿ ಸ್ವಲ್ಪ ಒಂದು ಪಾಯಿಂಟ್ ಕಟ್ ಆಗಿಲ್ಲ ಅಂದರೂ ಕೂಡ ನಮಗೆ ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ನೋಡಿದ್ರಲ್ವ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ವಿ ಶೇಪು ಕ್ಲೀನಾಗಿ ಅದಷ್ಟಕ್ಕದೇ ಟರ್ನ್ ಆಗಿ ನೀಟಾಗಿ ಶೇಪ್ ಅನ್ನೋದು ಬಂದುಬಿಡುತ್ತೆ. ಇಲ್ಲ ಅಂತಂದರೆ ಅಲ್ಲಿ ಕಟ್ ಕರೆಕ್ಟಾಗಿ ಆ ಒಂದು ಪಾಯಿಂಟಲ್ಲಿ ಕಟ್ ಆಗಿಲ್ಲ ಅಂತಂದರೆ ನಮಗೆ ರಿಂಕಲ್ಸ್ ತುಂಬ ಬರುತ್ತೆ. ಎಷ್ಟೇ ನಾವು ಸೆಟ್ ಮಾಡಿದರೂ ಸರಿಯಾಗಲ್ಲ. ಸೊ ಅದೊಂದು ನೋಡ್ಕೊಳ್ಳಿ ಫ್ರೆಂಡ್ಸ್, ಬಿಗಿನರ್ಸು. ಮತ್ತು ನೋಡಿ, ಇವಾಗ ನಾವು ಮೈನ್ ಕ್ಲಾತ್ ಮೇಲೆ ಸ್ಟಿಚ್ ಹಾಕ್ತಿಲ್ಲ, ಬರೀ ಲೈನಿಂಗ್ ಕ್ಲಾತ್ ಮೇಲೆ ಅಷ್ಟೇ ಸ್ಟಿಚ್ಚನ್ನು ಹಾಕ್ತಿದ್ದೀವಿ. ಜಸ್ಟ್ ಅದು ಕಚ್ಚೆ ಇರುತ್ತಲ್ಲ, ಅದು ಲೈನಿಂಗ್ ಸೈಡ್ ಇರಲಿ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಫಿನಿಶಿಂಗನ್ನು ಮಾಡ್ಕೊಳ್ಳಿ. ನಾನು ಬಿಗಿನರ್ಸ್ಗೋಸ್ಕರ ಪಾಯಿಂಟ್ ಟು ಪಾಯಿಂಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ ಇಲ್ಲಿ ನಂದು ಬ್ಯಾಕ್ ನೆಕ್ ಫಿನಿಶಿಂಗ್ ಆಯಿತು. ಜಸ್ಟ್ ನಾವು ಯಾವುದೇ ಒಂದು ಕ್ಯಾನ್ವರ್ಸ್ ಕೊಟ್ಟಿಲ್ಲ, ಏನಿಲ್ಲ, ಲೈನಿಂಗು ಮೈನ್ ಕ್ಲಾತು ಅಷ್ಟೇ ಇಟ್ಕೊಂಡು ನೋಡಿ ವಿ ಶೇಪ್ ಕೂಡ ತುಂಬ ಚೆನ್ನಾಗೇ ಬಂದಿದೆ. ಸೊ ನೀವು ಕೂಡ ಆ ಒಂದು ಚಿಕ್ಕ ಒಂದು ಪಾಯಿಂಟನ್ನು ಕರೆಕ್ಟಾಗಿ ನೋಡ್ಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೂ ಕೂಡ ವಿ ಶೇಪ್ ಅಂತಾರೆ, ಯಾವುದೇ ಒಂದು ನೆಕ್ ಶೇಪ್ಸು ಕ್ಲೀನಾಗಿ ಕಟ್ ಮಾಡ್ತೀವಲ್ಲ ಆವಾಗ ಗಮನ ಇಟ್ಟು ಕರೆಕ್ಟಾಗಿ ಮಾಡಿದರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ಇವಾಗ ಎರಡೂ ಬೆಲ್ಟು ಮತ್ತು ಮೈನ್ ಕ್ಲಾತು ಬ್ಯಾಕ್ ಪೀಸ್ ಇತ್ತಲ್ಲ ಐರನ್ ಮಾಡಿಕೊಂಡು ಬಂದಿದ್ದೀನಿ. ಸೊ ಫ್ರೆಂಡ್ಸ್, ನಾವು ಸ್ಟಿಚ್ ಮಾಡುವಾಗ ಪ್ರತಿಯೊಂದು ಸತಿನೂ ಐರನ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡುವಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ನೋಡಿ, ಇಲ್ಲಿ ಬೆಲ್ಟು ಸಹ ಐರನ್ ಮಾಡ್ಕೊಂಡಿದ್ದೀನಿ. ಮತ್ತು ಮೈನ್ ಕ್ಲಾತು ಬ್ಯಾಕ್ ಪೀಸ್ ಏನಿತ್ತು ಅದನ್ನು ಕೂಡ ನೆಕ್ ಫಿನಿಶಿಂಗ್ ಆದಮೇಲೆ ಐರನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಒಂದು ಚಿಕ್ಕ ಒಂದು ಟಿಪ್ಸನ್ನು ಫಾಲೋ ಮಾಡಿದರೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಬ್ಯಾಕ್ ಫುಲ್ಲು ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿ ಬ್ಯಾಕ್ ಡಾಟನ್ನು ಹಿಡಿತಾ ಇದ್ದೀನಿ. ಬ್ಯಾಕ್ ಡಾಟ್ ಹಿಡಿದ್ಬಿಟ್ಟು ನೋಡೋಣ ಇವಾಗ ಯಾವ ರೀತಿ ನಾವು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು ಅಂತ. ಅದಕ್ಕಿಂತ ಮುಂಚೆ ನಾವು ಬ್ಯಾಕ್ ಮೈನ್ ಪಾರ್ಟ್ದು ಬಾಟಮ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ, ಬೆನ್ನಿನ ಕೆಳಭಾಗ ಯಾವ ರೀತಿ ಜಸ್ಟ್ ಒಂದು ಕ್ರಾಸ್ ಪೀಸನ್ನು ತಗೊಂಡು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ನಾವು 1/2 ಇಂಚ್ ಕಚ್ಚೆಗೋಸ್ಕರ ಬಿಟ್ಟಿರ್ತೀವಲ್ಲ ಎಕ್ಸ್ಟ್ರಾ, ಆ ಒಂದು ಮೆಸರ್ಮೆಂಟ್ನ ಪ್ರಕಾರ ನಾವು ಸ್ಟಿಚ್ ಮಾಡ್ಕೊಬೇಕು. ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ ಬ್ಯಾಕ್ ಡಾಟು, ಅಲ್ಲಿ ಒಂದು ಫ್ರಿಲ್ಲನ್ನು ಕೊಟ್ಕೊಬೇಕು. ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ವಾಪಸ್ಸು ಈ ಕಡೆ ಟರ್ನ್ ಮಾಡಿಬಿಟ್ಟು ಲೈನಿಂಗ್ ಸೈಡ್ಗೆ ಒಂದು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಇಲ್ಲಿ ಆದಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಚೆನ್ನಾಗಿ ಕಿನ್ನರಿ ಟೈಪ್ನ ಹಾಕ್ಕೊಬೇಕು. ಅದಾದಮೇಲೆ ವಾಪಸ್ ಟರ್ನ್ ಮಾಡಿಕೊಂಡು ನಾವು ಜಸ್ಟ್ ಡಾಟ್ಸ್ ದಪ್ಪ ಹೊಲಿಗೆ ಮಾಡಿಕೊಂಡು ಇನ್ನೊಂದು ಜಸ್ಟ್ ಅದು ಎಮ್ಮಿಂಗ್ ಮಾಡೋಕ್ಕೋಸ್ಕರ ರಫರ್ಗೋಸ್ಕರ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಆಯಿತು. ಸೊ ಬ್ಯಾಕ್ ಪಾರ್ಟು ಫುಲ್ ಕಂಪ್ಲೀಟ್ ಆಯಿತು. ಇವಾಗ ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಒಂದು ಬೆಲ್ಟನ್ನು ಯಾವ ರೀತಿ ಅಟ್ಯಾಚ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಫ್ರೆಂಡ್ಸ್, ಎಲ್ಲ ಫುಲ್ ಕಂಪ್ಲೀಟ್ ಆಯಿತು. ಇವಾಗ ಮೈನ್ ಕ್ಲಾತು ಕೂಡ ಐರನ್ ಆಗಿ ನೀಟಾಗಿ ಫಿನಿಶಿಂಗ್ ಇದೆ. ಮತ್ತು ಬೆಲ್ಟು ಕೂಡ ಐರನ್ ಎಲ್ಲ ಮಾಡ್ಕೊಂಡು ಫಿನಿಶಿಂಗ್ ರೆಡಿ ಇದೆ. ಇವಾಗ ನೋಡಿ, ಶೋಲ್ಡರಿಂದ ಡೌನಿಗೆ 2 ಇಂಚ್ಗೆ ನಾನು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಈ ಬೆಲ್ಟನ್ನು ನಾವು ಅಟ್ಯಾಚ್ ಮಾಡೋದಕ್ಕೋಸ್ಕರ 1/2 ಇಂಚು ನಮಗೆ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ಲ ಫ್ರಂಟು ಬ್ಯಾಕು, ಅದರಲ್ಲಿ ಹೋಗುತ್ತೆ. ಇನ್ನು 1.5 ಇಂಚು ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ. ತೀರಾ ಕತ್ತು ಉದ್ದ ಇದ್ರೂ ಅದು ಚೆನ್ನಾಗಿ ಕಾಣಲ್ಲ. ಸೊ ಈ ರೀತಿ ನೀವು ಇನ್ನೂ ಡೌನಿಗೆ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ 2 ಇಂಚ್ ಗ್ಯಾಪಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಮಾರ್ಕನ್ನು ಮಾಡಿಕೊಂಡು ಎರಡೂ ಕಡೆ ಈಕ್ವಲ್ ಆಗಿ ನೋಡಿಕೊಂಡು ಮಾಡ್ಕೊಳ್ಳಿ. ನೋಡ್ತಲ್ವಾ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ತುಂಬ ನೀಟಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಫಿನಿಶಿಂಗ್ ಆಗಿ ಈ ಒಂದು ಡಿಸೈನ್ ಬ್ಲೌಸು ರೆಡಿ ಆಯಿತು. ಸೊ ಇನ್ನೂ ಫುಲ್ ಫಿನಿಶಿಂಗ್ ಆದಮೇಲೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಪ್ರೋತ್ಸಾಹ ನಮಗೆ ಇನ್ನೂ ಒಳ್ಳೆ ಡಿಸೈನ್ಸನ್ನು ಒಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ಶಕ್ತಿಯನ್ನು ತಂದುಕೊಡುತ್ತೆ ಅಂತ ಹೇಳ್ತಾ, ಇವಾಗ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಈಗ ಫ್ರಂಟು ಮತ್ತು ಸ್ಲೀವ್ಸು ಎಲ್ಲ ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡು ನೋಡೋಣ. ಫ್ರೆಂಡ್ಸ್ ನೋಡಿ, ಫುಲ್ ಬ್ಲೌಸು ರೆಡಿ ಆಯಿತು. ಈಗ ನಾನು ಪಟ್ಟಿ ಕೊಟ್ಟಿದ್ನಲ್ಲ ಅಲ್ಲಿಗೆ ಒಂದು ಬೀಡ್ಸನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಒಟ್ಟು 3 ಬೀಡ್ಸನ್ನ ನಾನು ಸ್ಟಿಚ್ ಮಾಡ್ಕೊತಿದ್ದೀನಿ. ಮತ್ತು ಬ್ಯಾಕ್ ಸೈಡು ಡೀಪ್ ಕೆಳಗಡೆ ಬರುತ್ತಲ್ವ ಆ ಪಾರ್ಟಲ್ಲೂ ಕೂಡ ನಾನು 3 ಬೀಡ್ಸನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇನ್ನೂ ಬ್ರಾಡ್ ಬೇಕಿದ್ದರೆ ಬ್ರಾಡ್ ಇಟ್ಕೋಬೋದು, ಮತ್ತು ಥ್ರೆಡ್ ಪೈಪಿಂಗ್ ಇಟ್ಕೋಬೋದು, ಪೋಟ್ಲಿ ಬಟನ್ ಇಟ್ಕೋಬೋದು. ಇನ್ನೂ ನಾವು ನಮಗೆ ಇಷ್ಟ ಬಂದಿರೋ ಡಿಸೈನ್ಸನ್ನು ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಾಡ್ಬೋದು. ನನಗೆ ಕ್ಲೈಂಟು ಈ ರೀತಿ ಹೇಳಿದರು, ಸೊ ನಾನು ಈ ರೀತಿ ರೆಡಿ ಮಾಡಿದ್ದೀನಿ. ಫೈನಲ್ ಲುಕ್ ಈ ರೀತಿ ಇದೆ ಫ್ರೆಂಡ್ಸ್. ಬ್ಲೌಸು ನೋಡಿ
ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.